ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಯಲ್ಲಪ್ಪಗೌಡ. ಯಲ್ಲಪ್ಪಗೌಡ ಸರ್. ಯಾವ ಊರು? ನಮ್ಮದು ಲಕ್ಷ್ಮೀಶ್ವರ. ಸರ್ ಎಲೆಕ್ಷನ್ ಬಂತು, ಲೋಕಸಭಾ ಎಲೆಕ್ಷನ್ ಬಂದಿದೆ, ನೀವು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಿ? ನಾವು ಒಂದು ಒಳ್ಳೆ ಪಕ್ಷಕ್ಕೆ ಹಾಕ್ಬೇಕು. ಒಳ್ಳೆ ಪಕ್ಷ ಯಾವುದು? ಯಾವ ಕೆಲಸ ಮಾಡ್ತಾರಲ್ರಿ ಅವ್ರಿಗೆ ಯಾವುದು ಕೆಲಸ ಮಾಡಿದೆ? ಎಲ್ಲ ಈಗ ಏನು ಎಲ್ಲ ಅವರು ಆಗಿಬಿಟ್ಟಾರೆ. ಯಾವ್ದು ಮಾಡ್ಬೇಕು ಅನ್ನೋದು ಅದಕ್ಕೆ ತಿಳಿವಲ್ರಿ. ಯಾರಿಗೆ ಮಾಡ್ತೀರಾ? ನೋಡೋಣ್ರಿ, ಇದು BJP ಮಾಡ್ತಾರೆ. ಬಿಜೆಪಿನೇ ಯಾಕೆ? ಅವ್ರ ಕೆಲಸದಲ್ಲಿ ಚಲೋ ಅದಾರ, ಅದಕ್ಕೆ ಮಾಡ್ತಾರೆ. ಹಾಂ, ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇಲ್ಲಿ DR ಪಾಟೀಲ್ ಅಂತಂದು ಮತ್ತು ಗದಗ್ನವರು ಇಲ್ಲಿ ಹಾನಗಲ್ ಉದಾಸಿ ಅವ್ರ ಮಗ ಶಿವಕುಮಾರ್ ಉದಾಸಿ ಅಂತಂದು ಈಗ 2ನೇ ಬಾರಿ ಶಿವಕುಮಾರ್ ಉದಾಸಿ ಅವ್ರು ಬರೋದು. ನಮ್ಮ ಹಾವೇರಿ ಜಿಲ್ಲೆಕಂತರೂ 10 ರೂಪಾಯಿ ತೊಗೊಂಬಂದಂತರೂ ಕೊಟ್ಟಿಲ್ಲ ಅವರು. ಇಲ್ಲಿ ಅಂತರೂ ಅನುದಾನ ಅಂತರೂ ತೊಗೊಂಬಂದಿಲ್ಲ. ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಾರೆ ಇವರು. ನರೇಂದ್ರ ಮೋದಿ ನೋಡಿ ಓಟ್ ಹಾಕೋದಾದ್ರೆ ಇವರು MP ಗಳು ಏನು ಮಾಡ್ತಾರೆ ರೀ? ಏನೊಂದು ಕೆಲಸ ಮಾಡೋದಿಲ್ಲ, ಸುಳ್ಳು. ಬರೀ ಒಂದು ಚೌಕಿದಾರ್ ಅಂದರೆ ಚೋರು ನಿಜವಾಗ್ಲೂ. ಮತ್ತು ಅದು ನಾನು TV ನೋಡ್ತಿದ್ದೆ. ಚೌಕಿದಾರ್ ಅಂತಂದ್ರೆ ಏನಪ್ಪ ಅಂದರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡೋವಂಥವನು, ನಮ್ಮನ್ನೆಲ್ಲ ಕಾಯ್ತಾನ. ಅವ ಕಳ್ಳ, ನಿಜವಾಗ್ಲೂ ಕಳ್ಳನೇ ಅವ. ಯಾಕಂದ್ರೆ ಅವ್ರು ನೋಡಿ ನಾವು ಓಟ್ ಹಾಕ್ಬೇಕಂತ. ಏನು ರೀ, 2 ಫೀಲ್ಡ್ 1 ಫೀಲ್ಡ್ ಅಲ್ಲ, 2 ಫೀಲ್ಡ್ ಉದಾಸಿ ಮಗನವ್ರು ಆರ್ಸಿ ತೊಗೊಂಬಂದೀವಿ ನಾವು. ಇಲ್ಲಿ ಯಾರು ನೋಡ್ರಿ, ನಮ್ಮಲ್ಲಿ ಬಡತನ ಪರಿಸ್ಥಿತಿ ಒಳಗೆ ಯಾರೂ ಇಲ್ಲ ಇವಾಗ. ಇವ್ರು ಏನು ರೀ, ಆರ್ಸಿ ಬರತ್ಲಿನ ಔಟ್ ಆಫ್ ಸ್ಟೇಟ್ ಹೋಗ್ಬಿಡೋದು, ಹೊರಗೆ ಹೋಗ್ಬಿಡೋದು. ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ತಾರೆ ರೀ. ಈ ಮೆಂಟಾಲಿಟಿ ಅವ್ರದ್ದು. ಅದಕ್ಕೆ ಈ ಸರಿ ಹಂಗಾಗಲ್ಲ. DR ಪಾಟೀಲ್ ಅವರು ಒಳ್ಳೆ ಕ್ಯಾಂಡಿಡೇಟ್ ನೋಡಿ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಾರ. 100% DR ಪಾಟೀಲ್ ಆರಿಸ್ಬರ್ತಾರೆ. ಅನುದಾನದಲ್ಲಿ 2ನೇ ಸ್ಥಾನ ಇದೆ ಉದಾಸಿ ಅವ್ರದ್ದು. ಮತ್ತೆ ಇದಕ್ಕೇನು ಹೇಳ್ತೀವಿ? ಇಲ್ಲ ರೀ ಮೇಡಮ್ ಅವರೇ, ಅದು ಅನುದಾನ ಫೈಲಲ್ಲಿ ಮಾತ್ರ ಇರೋದು, ಯಾರಿಗೆ ಜಾರಿ ಆಗೇ ಇಲ್ಲ. ಸುಳ್ಳ. ಈಗ ನೋಡ್ರಿ, ಅದನ್ನು ಅನುದಾನ ಬಿಡುಗಡೆ ಮಾಡಿದ್ದು ಅಂತ ಹೇಳಿದಾರಲ್ಲ, ಯಾವ ಈ ಕೆಲಸಕ್ಕೆ ಯಾವ ಒತ್ತಡಕ್ಕೆ ಯಾರಿಗೆ ಕೊಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ ಅದನ್ನು ಅವ್ರು ತೊಗೊಂಬಂದು ಅಂತ ಹೇಳಿಸ್ರಿ. ನಾವು ಅದಕ್ಕೆ ಫೇಸ್ ಟು ಫೇಸ್ ಮಾತಾಡೋಕ್ಕೆ ಅವ್ರು ಕೊಡಲ್ಲ. ಯಾಕೆ ಕೊಟ್ರ? ನಾವು ಮಾತಾಡ್ತೀವಿ ಅನ್ನೋದಕ್ಕೆ. ಮತ್ತು ಮಾತಾಡ್ತಾರ 70 ವರ್ಷ ಕಾಂಗ್ರೆಸ್ ಸರ್ಕಾರ ಏನು ಮಾಡೈತಿ ಅಂತಂದು. ನಾವು ಕಾಂಗ್ರೆಸ್ಸು BJP ಅಂತ ಹೇಳ್ತಾ ಇಲ್ಲ ಮೇಡಮ್. 2 ಫೀಲ್ಡ್ ಆರಿಸಿ ಬಂದಾರ. 2 ಫೀಲ್ಡ್ ಆರಿಸಿ ಬಂದ್ರೂ ಯಾವುದೇ ಕಾರಣಕ್ಕೂ 10 ರೂಪಾಯಿ ಕೆಲಸ ಮಾಡಿಲ್ಲ. ಈ ಸಲ ಹಂಗೆ ಕೊಡಲ್ಲ. ಯಾಕಂದ್ರೆ ಜನನ ಹುಚ್ಚರು ಮಾಡಿಬಿಟ್ಟಾರೆ ಇವರು, ತಂದೆ ಮಕ್ಕಳು ಕೊಡ್ಕಂತ. ಹಂಗಾಗಿ ಚಾನ್ಸ್ ಇಲ್ಲ. ಒಳ್ಳೆ ಕಾಂಗ್ರೆಸ್ ಪಾರ್ಟಿ ನೋಡ್ರೆ DR ಪಾಟೀಲ್ ಕೊಟ್ಟಿದ್ದು ಒಳ್ಳೆ ಕೆಲಸ ಮಾಡ್ಯಾರ. 100% ಆರಿಸ್ಬಿಡ್ತಾರೆ. ಥ್ಯಾಂಕ್ ಯು ಸರ್. ಎಲೆಕ್ಷನ್ ಬಂತು, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಿ? ನಾವು DR ಪಾಟೀಲ್ಗೆ ಸಪೋರ್ಟ್ ಮಾಡ್ತೀವಿ. DR ಪಾಟೀಲ್ ಎಲ್ಲಿ ಅವರು? ಇಲ್ಲೇ ಗದಗಿನಾಗ. ನಿಮಗೆ ಗೊತ್ತಾ ಚೆನ್ನಾಗಿ? ಗೊತ್ತದ. ಯಾಕೆ ಉದಾಸಿ ಅವ್ರನ್ನ ಯಾಕೆ ಆಯ್ಕೆ ಮಾಡ್ತಾರೆ? ಅವರು ಸ್ಥಳೀಯ ಮಟ್ಟದಿಂದ ರಾಜಕೀಯ ಮಾಡ್ಕೊಂತ ಹೋಗ್ಯಾರ. ಯಾರು? DR ಪಾಟೀಲ್. ಗ್ರಾಮೀಣ ಮಟ್ಟದಿಂದ ಎಲ್ಲ ಗೊತ್ತೈತಿ. ಅಂತರ ಆರಿಸ್ಕಳಿಸಿದ್ರೆ ಅಲ್ಲಿ ಲೋಕಸಭಾದಲ್ಲಿ ಏನರ ಒಂದು ಫೈಟ್ ಮಾಡ್ತಾರೆ. ಅದ್ರ ಸಲುವಾಗಿ DR ಪಾಟೀಲ್ಗೆ. ಓಕೆ, ಥ್ಯಾಂಕ್ ಯು. ಸರ್ ಯಾವ ಸರ್? ನಮ್ಮದು ಅಕ್ಕಿಅಲೂರು ಹಾನಗಲ್ ತಾಲೂಕು. ಸರ್ ಹೆಸರು? ಜಗನ್ನಾಥ್ ಬಾಬ್ಜಿ. ಸರ್ ಎಲೆಕ್ಷನ್ ಬಂತು, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀವಿ? ನಾವು BJP ಮಾಡ್ಕೊತ ಮಾಡಿದ್ದೀವಿ. BJP ಮೇಲೆ ಅಪಾದನೆಗಳು ಭಾಳ ಇದಾವೆ. ಅವೆಲ್ಲ ಸುಳ್ಳು, ಅವೆಲ್ಲ ಮಾಡ್ತಾ ಇರೋದು ಅವರು. ಹಂಗೆ ಒಬ್ರಿಗೊಬ್ರಿಗೆ ಇರೋದು. ಅವರು ಚಲೋ ಮಾಡಿದ್ರು ಕೆಟ್ಟ ಅನ್ಕತ್ತಾರ ಅದ್ರ ಯೋಚನೆ ಮಾಡ ಅವರು. ಹಾಂ, ಇಲ್ಲಿವರೆಗೂ ಉದಾಸಿ ಅವರು ಏನು ನಮಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ. ಮಾಡ್ಯಾರು, ರಗಡ್ ಮಾಡ್ಯಾರ ಕಾರ್ಯಕ್ರಮ ಅವರು ಮಾಡ್ಯಾರು. ಈಗ ಅವರು ವಿರೋಧ ಪಕ್ಷದವ್ರು ಹಂಗೆ ಹೇಳ್ತಾ ಇರೋದು, ಅದು ನಾವು ಮಾಡಿಲ್ಲ ಅಂತ ಅಂದು. ಈಗ ಹೊಸ್ತಾಗಿ ಇದ್ದಾರಲ್ಲ ಅವರು, ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ ಅವರು ಓಟ್ ತೊಗೊಳಕ್ಕೆ. ಥ್ಯಾಂಕ್ ಯು ಸರ್. ಎಲೆಕ್ಷನ್ ಬಂತು, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಿ? ಸಪೋರ್ಟ್ ಅಂದರೆ ಮೋದಿ ಅವ್ರು ಮಾಡ್ಬೇಕಂತ ಇದ್ದೀವಿ. ಮೋದಿ ಅವರಿಗೆ ಯಾಕೆ? ಮೋದಿ ಅವ್ರನ್ನೇ ಯಾಕೆ ಆಯ್ಕೆ ಮಾಡೋಣ ಅಂತ. ಇನ್ನೊಂದು 5 ವರ್ಷ ನಾವು 60 ವರ್ಷದಿಂದ ಕಾಂಗ್ರೆಸ್ ಅವರಿಗೆ ಇಷ್ಟು ದಿವಸ ಆಡಳಿತ ಕೊಟ್ಟಿದ್ದೇವೆ. ಅದರಿಂದ ಏನೋ ನಮಗೊಂದು ಸಾರಾಂಶ ಲಾಭಗಳನ್ನು ಕಾಣಿಸ್ಲಿಲ್ಲ. ಇವರೊಂದು 5 ವರ್ಷದಿಂದ ಏನೋ ಮಾಡ್ತಾ ಇದ್ದಾರನ್ನ, ಇನ್ನೊಂದು 5 ವರ್ಷ ಕೊಟ್ಟು ನೋಡೋಣ. ಮುಂದೆ ಬೇರೆಯವ್ರಿಗೆ ಇನ್ನೊಂದು ಸಲ ಕಾಂಗ್ರೆಸ್ ಆಯ್ಕೆ ಮಾಡ್ರಾಯ್ತು ಅಂತ. ಇವರೇನು ಸರ್? ನಿಮ್ಮ ಹೆಸರು? ತುಕಾರಾಮ್ ಅಂತ. ಯಾವ ಊರು ಸರ್? ಒಂದು ಹೊನ್ನಾವರ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರೇನು? ಸಂಕೇತ. ಎಲೆಕ್ಷನ್ ಬಂತು, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀವಿ? ಬಿಜೆಪಿನೇ ಯಾಕೆ? ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ. ಸರ್ ಹೆಸರು? ಬಸವರಾಜ್ ಅಂತೀವಿ. ಯಾವ ಊರವ್ರು ಸರ್? ಹುಬ್ಳಿ. ಏನು ಯೋಚನೆ ಮಾಡಿ ಹೇಳ್ತಿದ್ದೀರಾ? ಇಲ್ಲ, ಹುಬ್ಳಿ. ಎಲೆಕ್ಷನ್ ಬಂತು, ನಿಮ್ಮಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾರನ್ನ ಟೋಟಲ್ ಕೇಂದ್ರದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು? ಮೋದಿನೇ ಯಾಕೆ? ಮೊನ್ನೆ ಏನು
ಸಾಕಷ್ಟು. ನಮಸ್ಕಾರ ಹೇಳಿ. ಹೆಸರೇನು? ನಮ್ಮ ರಾಘವೇಂದ್ರ ಅಂತೇಳಿ ಹಾವೇರಿ ಅಂತ ಮಾತಾಡೋದು ನಾವು. ಈ ಲೋಕಸಭಾ ಎಲೆಕ್ಷನ್ಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತೀವಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೇವೆ. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಒಳ್ಳೆ ಅಭ್ಯರ್ಥಿಯವರು ಇದ್ದಾರೆ, ಕೆಲಸ ಮಾಡ್ತಾರೆ. ಈ ಮೋದಿಯವರು ಯಾವ್ದು ಕೆಲಸ ಮಾಡಿಲ್ಲ ಇವತ್ತರೆಗೂ. ಎಲ್ಲ ನೋಟ್ ಬ್ಯಾನ್ ಮಾಡಿದ್ರು, ದುಡ್ಡು ಹಾಕ್ತೀನಿ ಅಕೌಂಟಿಗೆ ಅಂತ ಹೇಳಿದ್ರು, ಯಾವ ದುಡ್ಡು ಹಾಕಿಲ್ಲ. ಪ್ರತಿಯೊಂದು ಟಿ ವಿ ಟಿಕ್ಸ್ ಬೆಲೆ ಏರಿಸಿದ್ರು, ಎಲ್ಲದು ಇದು ಏರಿಸಿದ್ರು. ಹೀಗಾಗಿ ನಾವು ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರಸಾದ್ ಅಂತ. ಏನು ಉದ್ಯೋಗ ಮಾಡ್ಕೊಂಡಿದ್ದೀವಿ? ನಾವಿಲ್ಲೇ ಹೋಟೆಲ್ ವ್ಯಾಪಾರ ಮಾಡ್ತೀವಿ, ಬಿಸ್ನೆಸ್. ಯಾವ ಊರು ನಿಮ್ಮದು? ನಮ್ದು ಇದೆ ಲೋಕಲ್. ಲೋಕಸಭಾ ಚುನಾವಣೆ ಬಂತು, ಯಾರಿಗೆ ಸಪೋರ್ಟ್ ಮಾಡ್ಬೇಕು? ನಾನು ಈ ಸರಿ ಬಿ ಜೆ ಪಿ ಮಾಡ್ಬೇಕಂತ ಇದ್ದೀನಿ. ಈ ಸರಿ ಬಿಜೆಪಿಗೆ ಯಾಕೆ? ಏನೋ ಮುಂದಾದರೂ ಒಳ್ಳೆ ಕೆಲಸ ಮಾಡ್ಬೋದು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ರೀ. ಯಾವ ಊರು? ನಾಗನೂರು. ಏನು ಹೆಸರು ನಿಮ್ಮದು? ನಮ್ಮ ಹೆಸರು ಮಲ್ಲಪ್ಪ. ಲೋಕಸಭಾ ಚುನಾವಣೆ ಬಂತು, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಿ? ನಾವು ಯಾವ ಪಕ್ಷ ಅಂತಲೇ ಹೇಳಂಗಿಲ್ಲ. ಅಲ್ಲಿ ಏನು ದೇವ್ರ ಬುದ್ಧಿ ಕೊಡ್ತಾನಲ್ಲ ಅವತ್ತು ಅಲ್ಲಿ ಆ ಓಟ್ ಹಾಕ್ತಾನೆ. ಆ ಪಕ್ಷಕ್ಕೆ ಹಾಕ್ತಾನೆ ನಾನು. ನಿಮ್ಮ ಹೆಸರೇನು? ಶಿವಯ್ಯ ರೀ. ಯಾವ ಊರು? ಸಿಗ್ಗಾಂವ್ ತಾಲೂಕು ಕ್ಯಾಲ್ಕೊಂಡಾರ. ಈಗ ಎಲೆಕ್ಷನ್ ಬಂದಿದೆ, ಲೋಕಸಭಾ ಎಲೆಕ್ಷನ್, ಯಾರಿಗೆ ಸಪೋರ್ಟ್ ಮಾಡ್ಬೇಕು? ಮೋದಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಮೋದಿಗೆ? ಯಾಕೆ ಮೋದಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ? ಸರ್ ನಮಸ್ಕಾರ. ನಮಸ್ಕಾರ. ಸರ್ ಯಾವ ಊರು ಸರ್? ನಮ್ಮದು ಬಂಕಾಪುರ ಮೇಡಮ್, ಸಿಗ್ಗಾಂವ್ ತಾಲೂಕು. ಸರ್ ಹೆಸರು? ಆಂಜನೇಯ ಅಂತೇಳಿ. ಸರ್ ಲೋಕಸಭಾ ಎಲೆಕ್ಷನ್ ಬಂದಿದೆ, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದೆ? BJP ಸಪೋರ್ಟ್ ಮಾಡ್ತೀವಿ. ಬಿಜೆಪಿನೇ ಯಾಕೆ ಸರ್? BJPಗೆ ಯಾಕಂದರೆ BJP ನೀವೆಲ್ಲ ನೋಡಿದರೆ ಮೇಡಮ್, ಮೊದಲು ಭಾರತದ ಪರಿಸ್ಥಿತಿ ಆಗಿತ್ತು, ಇವಾಗ ಆಗಿದೆ. ಸೇನೆಯಲ್ಲಿ ಮತ್ತು ಮಿಲಿಟ್ರಿ ಸೇನೆ ಸೈನಿಕರಿಗೆ ಮೊದಲು ಯಾವ ರೀತಿ ಒಂದು ಸಹಕಾರ ಇತ್ತು ಸರ್ಕಾರದಿಂದ, ಮತ್ತು ಇವಾಗ ಯಾವ ಥರ ಇದೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಿ. ಮೊದಲೆಲ್ಲ ನೋಡಿರಿ, ಪಾಕಿಸ್ತಾನದವರೆಲ್ಲ ಭಾರತದ ಒಳಗಡೆ ಬಂದು ನಮ್ಮ ಸೈನಿಕರ ಚೆಂಡು ಕತ್ತರಿಸ್ಕೊಂಡು ಹೋದ್ರೆ ನಾವೆಲ್ಲ ಸುಮ್ಮನೆ ಇರ್ತಾಯಿದ್ವಿ. ಆದರೆ ಇವತ್ತು ಮೋದಿಯವರು ಹೇಳ್ತಾ ಇದ್ದಾರೆ, ಆ ಕಡೆಯಿಂದ ಒಂದು ಗುಂಡು ಬಂದರೆ ಈ ಕಡೆಯಿಂದ 100 ಬುಲೆಟ್ ಹೋಗ್ಬೇಕಂತ ವಾಪಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಷ್ಟು ಶಕ್ತಿಯನ್ನು ಯಾರು ಕೊಡ್ತಾ ಇದ್ದಾರೆ ಮೇಡಮ್ ನಮಗೆ? ಫಸ್ಟ್ ಸೈನಿಕರಿಂದಲೇ ಅಲ್ವಾ ನಾವೆಲ್ಲ ಬದುಕಿ ಉಳ್ತಾ ಇರೋದು. ಮತ್ತು ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೂ ತುಂಬ ಸಹಕಾರ ಮಾಡಿದ್ದಾರೆ. ರೈತರು ಮತ್ತು ಸೈನಿಕರು ಈ ದೇಶದ ಬೆನ್ನೆಲುಬು ಬಂತು, ತಾವೆಲ್ಲ ನ್ಯೂಸಲ್ಲಿ ಹೇಳ್ತೀರಿ. ಮತ್ತು ಈ ಎರಡೇ ವಿಷಯ ಸಾಕಲ್ಲ ಮೇಡಮ್ ಅವ್ರಿಗೆ ಸಹಕಾರ ಮಾಡಲಿಕ್ಕೆ, ನಾವೆಲ್ಲ ಅವ್ರಿಗೆ ಓಟ್ ಹಾಕಿ ಆರಿಸ್ತರ್ಲಿಕ್ಕೆ. ಮತ್ತು ಇನ್ನೂ ಏನು ಬೇಕು ಮೇಡಮ್? ಮೋದಿಯವ್ರನ್ನ ಬೆಂಬಲಿಸಲಿಕ್ಕೆ ಇನ್ನೂ ಏನು ಬೇಕು ಹೇಳಿ? ಥ್ಯಾಂಕ್ ಯು ಸರ್. ಸರ್ ಯಾವ ಊರು ಸರ್? ಸರ್ ನಮ್ಮದು ಮೇಡಮ್ ಇದು ಯಲಗಚ್ಚ ಅಂತ, ಹಳ್ಳಿಯಿಂದ ಬರ್ತೀವಿ. ಸರ್ ಹೆಸರು? ಸಂತೋಷ. ಲೋಕಸಭಾ ಚುನಾವಣೆ ಬಂದಿದೆ, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಿ? ನಾವು ಮೋದಿಗೆ ಸಪೋರ್ಟ್ ಮಾಡ್ತೇವೆ. ಮೋದಿಗೆ ಯಾಕೆ? ನಮ್ಗೆ ಅವರಂಥ ಅತ್ಯುತ್ತಮ ನಾಯಕರು ಇಲ್ಲ ನಮ್ಮಲ್ಲಿ. ನಿಮ್ಗೆ ಗೊತ್ತ್ರಿ, ಈಗ ಪ್ರಧಾನಮಂತ್ರಿ ಕಾಂಗ್ರೆಸ್ ನಾಯಕ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ಅವ್ರಿಗೆ NCC ಅಂದರೆ ಗೊತ್ತಿಲ್ಲ, ಅವ್ರನ್ನ ಪ್ರಧಾನಮಂತ್ರಿ ಅಂತ ನಾವು ಹೆಂಗೆ ಒಪ್ಕೊಂತೀವಿ? ಒಬ್ಬ ನಮ್ಗೆ ಈಗ ನಮ್ಮ ಜಗತ್ತಿನಾಗ ನಮ್ಮನ್ನ ಒಬ್ಬರನ್ನ ಪ್ರದರ್ಶನಕ್ಕೆ ಒಬ್ಬ ಪ್ರಧಾನಮಂತ್ರಿ ಬೇಕಾಗಿತ್ತು, ಅದು ಮೋದಿಯವರು. ಹಂಗಾಗಿ ಮೋದಿನೇ. ಹೌದು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಸರ್ ಯಾವ ಊರು ಸರ್? ಹಾವೇರಿ. ಸರ್ ಹೆಸರು ನಿಮ್ಮದು? ರಂಬಿ. ಸರ್ ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾರಿಗೆ ಬಹುಮತ ನೀಡಬೇಕಂತಿದ್ರೆ, ನಿಮ್ಮ ಮತನ ಯಾರಿಗೆ ಹಾಕ್ಬೇಕಂತ? ಮೋದಿ. ಮೋದಿಯವರಿಗೆ ಯಾಕೆ ಸರ್? ಈಸ್ ಎ ಬ್ರಿಲಿಯಂಟ್ ಕ್ಯಾಂಡಿಡೇಟ್ ಆ್ಯಂಡ್ ಈಸ್ ಬೆಸ್ಟ್ ರೂಲಿಂಗ್ ಇನ್ ಇಂಡಿಯಾ. ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಥ್ರೂಔಟ್ ದಿ ವರ್ಲ್ಡ್. ಈಸ್ ವೆರಿ ಫೇಮಸ್ ಫಿಗರ್ ಇನ್ ದಿ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಥ್ರೂಔಟ್ ದಿ ವರ್ಲ್ಡ್. ಹಾವೇರಿ ನಗರದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಟ್ಯಾಕ್ಸಿ ಚಾಲಕರ ಸಂಘದ ಒಂದು ಯೂನಿಟ್ ಇದೆ. ಆ ಯೂನಿಟಿನಲ್ಲಿ ಈ ಸಂಘದಲ್ಲಿ ಇರೋಂಥ ಸದಸ್ಯರು ಮತ್ತು ಅಧ್ಯಕ್ಷರುಗಳು ಏನು ಮಾತಾಡ್ತಾರೆ, ಈ ಸರಿ ಲೋಕಸಭಾ ಎಲೆಕ್ಷನ್ಗೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋ ವೀಕ್ಷಕ ಬಂಧುಗಳೇ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಶಾಂತಪ್ಪ. ಸರ್ ಈ ಟ್ಯಾಕ್ಸಿ ಚಾಲಕರ ಸಂಘದಲ್ಲಿ ನೀವು ಏನಾಗಿದ್ದೀರಿ? ಸದಸ್ಯರು. ಸರ್ ಈ ಲೋಕಸಭಾ ಚುನಾವಣೆ ಬಂದಿದೆ, ನೀವು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ನಾವು BJPಗೆ ಸಪೋರ್ಟ್ ಮಾಡ್ತೀವಿ. ಸರ್ ಯಾಕೆ ಬಿಜೆಪಿಗೆ? ಮೋದಿ 5 ವರ್ಷದ ಆಡಳಿತ ಚೆನ್ನಾಗಿ ಮಾಡಿದ್ದಾನೆ, ಇನ್ನೂ ಮುಂದೆ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ನಮ್ಮ ಅನಿಸಿಕೆ ಇದೆ. ಅದಕ್ಕಾಗಿ ನಾವು ಮೋದಿಗೆ ಮಾಡ್ತೀವಿ. ಸರ್ 5 ವರ್ಷದಲ್ಲಿ ಏನನ್ನೋ ನಮಗೆ ತಂದುಕೊಡಲಿಲ್ಲ, ಒಂದು ಧೋರಣೆ ಇದೆ ಅವ್ರ ಮೇಲೆ. ಆಮೇಲೆ ಶಿವಕುಮಾರ್ ಉದಾಸಿ ಅವರು ಏನೋ ಕಾಮಗಾರಿ ಕೆಲಸಗಳನ್ನು ಮಾಡಲಿಲ್ಲ, ಹಾನಗಲ್ಗೆ ಸೀಮಿತ ಆದರು, ಅಲ್ಲಿಂದ ಡೆಲ್ಲಿಗೆ ಸೀಮಿತ ಆದರು ಅಂತ. ಇದಕ್ಕೇನು ಹೇಳ್ತೀರಾ? ಅದು ಅವರವರು ವೈಯಕ್ತಿಕ ಮಾತಾಡ್ತಿದ್ದಾರೆ, ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು. ನಮಗೆ ಮಾಡಿದಾರಲ್ಲ, ನಾವು ಮೋದಿಗೆ ಮಾಡ್ತೀವಿ. ಸರ್ ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಕುಮಾರ್. ಸರ್ ನೀವು ಈ ಸಂಘದಲ್ಲಿ ಏನಾಗಿದ್ದೀರಿ? ನಾವು ಚಾಲಕರ ಸದಸ್ಯರನ್ನು ಚಾಲಕರು. ಸರ್ ಲೋಕಸಭಾ ಚುನಾವಣೆ ಬಂತು, ಈಗಾಗಲೇ ಒಳ್ಳೆ ದರ್ದರಿತವಾಗಿ ನಡೀತಾ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ಯಾರಿಗೆ ಸಪೋರ್ಟ್ ಮಾಡ್ತೀರಾ?
ನಮ್ಮದು ಸಪೋರ್ಟು ಮೋದಿಯವರಿಗೆ. ನೀವು ಹೇಳಿದಾಗೆ ಶಿವಕುಮಾರ್ ಏನು ಮಾಡಲಿಲ್ಲ ಅಂತ ಹಾವೇರಿ ಡಿಸ್ಟಿಕ್ಕೆಲ್ಲ ಹೇಳ್ತೀರಿ, ಆದರೆ ಅದು ಸತ್ಯ. ನಮ್ಮ ಹಾವೇರಿ ಡಿಸ್ಟಿಕ್ ಏನೇನು ಕೆಲಸ ತಂದುಕೊಳ್ಳಿಲ್ಲ. ಶಿವಕುಮಾರ್ ನಾವು ನೋಡಿ ಓಟ್ ಹಾಕ್ತಾ ಇಲ್ಲ, ನಾವು ಮೋದಿಯವರ ಮೇಲೆ ನೋಡಿ ಓಟ್ ಹಾಕ್ತಾ ಇದ್ದೇವೆ ಅಷ್ಟೇ, ಮತ್ತೊಂದು ಏನಿಲ್ಲ. ಹಾವೇರಿ ಒಳಗೆ ಅವ್ರು ತಂದಿಲ್ಲ ಕೆಲಸ, ಏನು ತಂದಿಲ್ಲ. ಬಿ ಜೆ ಪಿ ತಂದಿಲ್ಲ, ಕಾಂಗ್ರೆಸ್ ತಂದಿಲ್ಲ, ಯಾರು ತಂದಿಲ್ಲ. ನಾವು ಏನು ಮೇಲೆ ಏನು ವ್ಯಕ್ತಿ ಅಲ್ಲ, ನಮ್ಮ ದೇಶಕ್ಕಾಗಿ ಏನು ಹೋರಾಟ ಇಲ್ಲ, ಅವ್ರ ಸಲುವಾಗಿ ನಾವು ಪರವಾಗಿದ್ದೀವಿ. ಸರ್ ಥ್ಯಾಂಕ್ಸ್. ಸರ್ ನಿಮ್ಮ ಹೆಸರು? ಸಚಿನ್ ಸರ್ ನೀವು ಈ ಸಂಘದಲ್ಲಿ ಏನಾಗಿದೆ? ಹಾವೇರಿ ಸದಸ್ಯರು ಅಷ್ಟೇ. ಸರ್ ಲೋಕಸಭಾ ಚುನಾವಣೆ ಬಂತು, ನೀವು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ? ನಾವು ಮೋದಿಜಿಯವ್ರಿಗೆ ಮಾಡ್ತೇವೆ. ಸರ್ ಯಾಕೆ ಮೋದಿಜಿ ಅವರು? ಅವರ ಒಳ್ಳೆತನ ಮೇಲೆ ಅಧಿಕಾರದಲ್ಲಿದ್ದಾಗ ಒಳ್ಳೆಯದು ಮಾಡಿದ್ದಾರೆ ಜನರಿಗೆ. ಆಮೇಲೆ ಇನ್ಶೂರೆನ್ಸ್ ಪಾಲಿಸಿ ಯಾವ ಮಾಡಿದಿಲ್ಲ. 2 ಲಕ್ಷ ರೂಪಾಯಿ ಬರಂಗೆ ಮಾಡಿದ್ದಾರೆ, 12 ರೂಪಾಯಿಗೆ. ವಿತ್ ಆಕ್ಸಿಡೆಂಟ್ ಆದರೆ 2 ಲಕ್ಷ ಬರಂಗೆ ಮಾಡಿದ್ದಾರೆ. ಇನ್ಶೂರೆನ್ಸ್ ಒಳ್ಳೇದು ಮಾಡಿದ್ದಾರೆ. ನಮ್ಮ ಸ್ಟ್ಯಾಂಡ್ನಲ್ಲಿ ಒಬ್ಬರಿಗೆ ನಾವೇ ಕೊಡಿಸಿದ್ದೇವೆ 2 ಲಕ್ಷ. ಅವ್ರ ತಾಯಿ ಮಿಸ್ಸಸ್ ತೀರ್ಕೊಂಡ ಬಳಕೆ ನಾವೇ ಮಾಡಿಸಿರೋದು. ನಾವು ಹೇಳಿ ಕೆನರಾ ಬ್ಯಾಂಕಿನಲ್ಲಿ ಹೇಳಿ 2 ಲಕ್ಷ ಬಿಡುಗಡೆ ಮಾಡಿದ್ದೇವೆ. ತೊಗೊಂಡಿದ್ದಾರೆ, ಅದಕ್ಕೆ ಮೋದಿಯವರಿಗೆ ಮೋದಿಯವ್ರಿಗೆ ಸಪೋರ್ಟ್.